ವಿದ್ಯಾರ್ಥಿಗಳೇ ಅರೈವ್ ಇರೋದನ್ನು ನಾವು ಅರೈವಲ್ ಅಂತ ಬರೀಬೇಕಾಗುತ್ತೆ. ಅರೈವಲ್. ದ ಕವ್ ಈಸ್ ಡ್ಯಾಶ್ ಯೂಸ್ಫುಲ್ ಆ್ಯನಿಮಲ್ ಅಂತ ಇದೆ. ವಿದ್ಯಾರ್ಥಿಗಳು ನೋಡಿ, ಇಲ್ಲಿ ಯು ಅನ್ನು ನೋಡಿಕೊಂಡು ಕನ್ಫ್ಯೂಸ್ ಆಗಿಬಿಡಿ. ಇದು ಓವೆಲ್ ಆಗಿದ್ರು ಕೂಡ ಇಲ್ಲಿ ಸೌಂಡ್ ಬರ್ತಕ್ಕಂಥದ್ದು ನೋಡಿ ಯಾವ ರೀತಿ ಸೌಂಡ್ ಬರ್ತಾ ಇದೆ ಅಂದರೆ ಯೂಸ್ ಅಂದರೆ ಇದೊಂದು ವ್ಯಂಜನಾಕ್ಷರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ವ್ಯಂಜನ ಬಂದಾಗ ನಾವು ಎಯನ್ನು ಫಿಲ್ ಮಾಡಬೇಕು ಇಲ್ಲಿ. ಸೊ ದ ಕವ್ ಈಸ್ ಎ ಯೂಸ್ಫುಲ್ ಆ್ಯನಿಮಲ್. ಒಂದು ಅಂತಕ್ಕಂತಹ ಒಂದು ಮೀನಿಂಗನ್ನು ಇಲ್ಲಿ ಕೊಡಬೇಕಾಗುತ್ತೆ. ಈ ಒಂದು ಆರ್ಟಿಕಲ್ ಕವ್ ಅಂತಕ್ಕಂಥದ್ದು ಒಂದು ಯೂಸ್ಫುಲ್ ಆ್ಯನಿಮಲ್. ಸೊ ಎ ಅನ್ನೋದು ಡೆಫಿನಿಟ್ ಇಂಡೆಫಿನಿಟ್ ಆರ್ಟಿಕಲ್ ಬರುತ್ತೆ. ನಿಮ್ಮ ಇಂಗ್ಲೀಷ್ ಎಕ್ಸಾಮ್ನಲ್ಲಿ ಕ್ವೆಶನ್ ನಂಬರ್ 1ರಿಂದ 17ರವರೆಗೆ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತವೆ. ಇವುಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇದು ಈ ಒಂದು ಸೀರೀಸ್ನ ಸೆಟ್ 1 ಆಗಿದೆ, ಅಂದರೆ ಮೊದಲನೇ ವಿಡಿಯೋ ಆಗಿದೆ. ಫಸ್ಟ್ ಕ್ವೆಶನ್ ನೋಡಿ, ಇದು MCQಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇಲ್ಲಿ 4 ಪ್ರಶ್ನೆಗಳನ್ನು. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಇದೆ. ಅಂದರೆ ನಾವು ಫಸ್ಟ್ ಪ್ರಶ್ನೆಗೆ ಕ್ವೆಶನ್ ಟ್ಯಾಗನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಂಟೆನ್ಸ್ ನೋಡಿ, ಕೈಂಡ್ನೆಸ್ ಈಸ್ ಅ ಗ್ರೇಟ್ ಹ್ಯೂಮನ್ ಕ್ವಾಲಿಟಿ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿರ್ತಕ್ಕಂತಹ ಸ್ಟೇಟ್ಮೆಂಟ್ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಯಾಕೆಂದರೆ ನೋಡಿ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಕಾಣಿಸ್ತಾ ಇಲ್ಲ. ಸೊ ಇದೊಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಗಮನಿಸಬೇಕು, ಈಸ್ ಅಂತಕ್ಕಂಥದ್ದು. ಸೊ ನಾವು ಅದೇ ಈಸನ್ನು ಆಪ್ಷನ್ಸಲ್ಲಿ ಹುಡುಕ್ತೇವೆ. ನೋಡಿ, ಆಪ್ಷನ್ ಎದಲ್ಲಿ ಈಸ್ ಇಲ್ಲ, ಆಪ್ಷನ್ ಬಿದಲ್ಲೂ ಕೂಡ ಈಸ್ ಇಲ್ಲ, ಆಪ್ಷನ್ ಸಿ ಮತ್ತು ಡಿಗಳಲ್ಲಿ ಈಸ್ ಕಾಣಿಸ್ತಾ ಇದೆ. ಅಂದರೆ 2ರಲ್ಲಿ ಒಂದು ಆನ್ಸರ್ ಇರುತ್ತೆ. ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ನಮಗೆ ಕ್ವೆಶನ್ ಟ್ಯಾಗ್ ಬೇಕಾಗಿರೋದು ನೆಗೆಟಿವ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೆಗೆಟಿವ್ ಕ್ವೆಶನ್ ಟ್ಯಾಗ್ ಇರತಕ್ಕಂಥದ್ದು ಯಾವುದು ಅಂದರೆ ಆಪ್ಷನ್ ಸಿ ಆಗಿದೆ ನೋಡಿ ವಿದ್ಯಾರ್ಥಿಗಳೇ. ಇಸಂಟ್ ಇಟ್ ಅಂತಕ್ಕಂಥದ್ದು ಅದೇ ಇಲ್ಲಿ ಸರಿಯಾಗಿರುವ ಉತ್ತರ. ಇನ್ನು 2ನೇ ಪ್ರಶ್ನೆ, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸೊ ರಾಕೇಶ್ ಹೇಳ್ತಕ್ಕಂಥದ್ದು, ಹಾಯ್, ದ ಟೀಚರ್ ಟೋಲ್ಡ್ ಇನ್ ದ ಕ್ಲಾಸ್ ದ್ಯಾಟ್ ಯುವರ್ ಎಸ್ಸೆ ಈಸ್ ವೆರಿ ಗುಡ್, ಪ್ಲೀಸ್ ಅಲೋ ಮೀ ಟು ಹ್ಯಾವ್ ಎ ಲುಕ್ ಎಟ್ ಇಟ್, ವಿಲ್ ಯು ಅಂತ ಕೇಳ್ತಾ ಇದ್ದಾನೆ ರಾಕೇಶ್ ವಿಲಾಸ್ನ. ಅಂದರೆ ನಿನ್ನ ಎಸ್ಸೆ ತುಂಬ ಚೆನ್ನಾಗಿದೆ ಅಂತ ನೋಡಲಿಕ್ಕೆ ಅವಕಾಶ ಕೊಡ್ತೀಯಾ ಅಂತ ಕೇಳ್ತಾ ಇರ್ತಕ್ಕಂಥದ್ದು ಇದಾಗಿದೆ. ಸೊ ನೋಡಿ, ಆಪ್ಷನ್ ಎ ಮೇಕಿಂಗ್ ಎನ್ಕ್ವೈರಿ ಇದೆ, ಯಾವುದೇ ಎನ್ಕ್ವೈರಿಯನ್ನು ಇಲ್ಲಿ ಮಾಡ್ತಾ ಇಲ್ಲ. ಆಪ್ಷನ್ ಬಿ ನೋಡಿ, ಸೀಕಿಂಗ್ ಪರ್ಮಿಷನ್ ಇದೆ. ವಿದ್ಯಾರ್ಥಿಗಳೇ ಇಲ್ಲಿ ಆ ಎಸ್ಸೆಯನ್ನು ನೋಡಲಿಕ್ಕೆ ಪರ್ಮಿಷನನ್ನು ಕೇಳ್ತಾ ಇದ್ದಾನೆ. ಹಾಗಾಗಿ ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಿವಿಂಗ್ ಇನ್ಫಾರ್ಮೇಷನ್ ಮತ್ತು ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಇವೆರಡೂ ಕೂಡ ರಾಂಗ್ ಆಗ್ತವೆ. ಥರ್ಡ್, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಇದೆ. ಸೊ ಇದು ಕಂಡೀಷನಲ್ ಸೆಂಟೆನ್ಸ್ಗೆ ಸಂಬಂಧಪಟ್ಟಂಥದ್ದು. ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳಿ. ರಾಕೇಶ್ ಹೇಳ್ತಕ್ಕಂಥದ್ದು, ಇಫ್ ಯು ಹ್ಯಾಡ್ ಬ್ರಾಟ್ ಇಟ್ ವಿ ಡ್ಯಾಶ್ ಟೇಕನ್ ನೈಸ್ ಫೋಟೋಗ್ರಾಫ್ಸ್ ಅಂತ ಇದೆ. ಅಂದರೆ ಕ್ಯಾಮ್ರಾ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ. ನೀನು ಒಂದು ವೇಳೆ ಆ ಕ್ಯಾಮ್ರಾವನ್ನು ತೆಗೆದುಕೊಂಡು ಬಂದಿದ್ದರೆ ನಾವು ಫೋಟೋಗಳನ್ನು ತೆಗೆದುಕೊಳ್ಬೋದಾಗಿತ್ತು ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ಇಲ್ಲಿ ವುಡ್ ಹ್ಯಾವ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ವಿದ್ಯಾರ್ಥಿಗಳೇ. ಫೋರ್ತ್ ಒನ್, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ವಿದ್ಯಾರ್ಥಿಗಳೇ, ಇನ್ಫಿನಿಟಿವ್ ಈ ಪದ ನಿಮಗೆ ಸಿಕ್ಕ ತಕ್ಷಣವೇ ನಿಮಗೆ ಅರ್ಥ ಆಗಬೇಕು. 2+ ವರ್ಬ್ ಎಲ್ಲಿದೆಯೋ ಅದೇ ಸರಿಯಾಗಿರುವ ಉತ್ತರ ಆಗಿರುತ್ತೆ. ಕೊಟ್ಟಿರುವ ಆಪ್ಷನ್ಸ್ಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಆಪ್ಷನ್ ಎ ಏನಿದೆ ನೋಡಿ, ಲಾಂಚ್ಡ್ ಇದೆ, 2 ಇಲ್ಲಿಲ್ಲ. ಆಪ್ಷನ್ ಬಿ ನೋಡಿ, 2 ಡೆವಲಪ್ ಇದೆ. ಸೊ 2+ ವರ್ಬ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಅದೇ ಸರಿಯಾಗಿರುವ ಉತ್ತರ ಆಗುತ್ತೆ. ಯಾಕೆಂದರೆ ನೋಡಿ 2 ಇದೆ ಪ್ಲಸ್ ಇಲ್ಲಿ ವರ್ಬ್ ಕೂಡ ಇದೆ. ರಿಕ್ವೈರ್ಡ್ ವರ್ಬ್ ಆಗಿದೆ, ಬಟ್ 2 ಇಲ್ಲ ಅಲ್ಲಿ. ಸೊ ಡಿಲೀಟ್ ಇಟ್. ಪ್ಲಾನಿಂಗ್ ಕೂಡ ಡಿಲೀಟ್ ಆಗ್ತಾ ಇದೆ. ಫಿಫ್ತ್ ಒನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಕೇಳಿದ್ದಾರೆ. ಕಾಮನ್ ಅಂತಕ್ಕಂಥದ್ದಕ್ಕೆ ನಾವು ಕಾಲೋಕೇಟಿವ್ ವರ್ಡನ್ನು ಹುಡುಕಬೇಕು. ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್ಸ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನೋಡಿ, ಪ್ರಿನ್ಸಿಪಲ್ ಇಲ್ಲಿ 3 ಸಿಲೆಬಲ್ಗಳಿದ್ದಾವೆ. ಸ್ಟೂಡೆಂಟ್ ಇಲ್ಲಿ 2 ಸಿಲೆಬಲ್ಗಳಿದ್ದಾವೆ ವಿದ್ಯಾರ್ಥಿಗಳೇ. ಸೊ ಆನ್ಸರ್ ಇದೇ ಆಗಿರುತ್ತೆ, ಸ್ಟೂಡೆಂಟ್ ಅಂತಕ್ಕಂಥದ್ದು. ಇನ್ನು ಡೆವಲಪಲ್ಲಿ ಎಷ್ಟಿದ್ದಾವೆ ನೋಡಿ, ಡೆವಲಪ್ 3 ಇದ್ದಾವೆ. ಅದೇ ರೀತಿ ಎಕ್ಸಾಮಿನ್ ನೋಡಿ, ಎಕ್ಸಾಮಿನ್ ಇಲ್ಲೂ ಕೂಡ 3 ಸಿಲೆಬಲ್ ಇರ್ತವೆ. ಸೊ ನಮಗೆ ಬೇಕಾಗಿರೋದು 2 ಸಿಲೆಬಲ್. ಸೊ ಸ್ಟೂಡೆಂಟ್ ಅನ್ನೋದು ಸರಿಯಾಗಿರುವ ಉತ್ತರ. 7th ಒನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ ಕೇಳಿದ್ದಾರೆ. ವೆನ್ ವಿ ವರ್ ವೇಟಿಂಗ್ ಇನ್ ದ ರೈಲ್ವೆ ಸ್ಟೇಷನ್ ದ ಟೈಮ್ ಆಫ್ ಡ್ಯಾಶ್ ಆಫ್ ದ ಟ್ರೈನ್ ವಾಸ್ ಅನೌನ್ಸ್ಡ್ ಅಂತ ಇದೆ. ವಿದ್ಯಾರ್ಥಿಗಳೇ, ಅರೈವ್ ಇರೋದನ್ನು ನಾವು ಅರೈವಲ್ ಅಂತ ಬರೀಬೇಕಾಗುತ್ತೆ. ಅರೈವಲ್ ಈಸ್ ದ ರೈಟ್ ಫಾರ್ಮ್ ಆಫ್ ವರ್ಡ್. 8th ಕ್ವೆಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಆರ್ಟಿಕಲ್ ಕೇಳಿದ್ದಾರೆ.
ದ ಕವ್ ಈಸ್ ಡ್ಯಾಶ್ ಯೂಸ್ಫುಲ್ ಆ್ಯನಿಮಲ್ ಅಂತ ಇದೆ. ವಿದ್ಯಾರ್ಥಿಗಳು ನೋಡಿ ಇಲ್ಲಿ ಯು ಅನ್ನು ನೋಡಿಕೊಂಡು ಕನ್ಫ್ಯೂಸ್ ಆಗಬೇಡಿ. ಇದು ಓವೆಲ್ ಆಗಿದ್ರು ಕೂಡ ಇಲ್ಲಿ ಸೌಂಡ್ ಬರ್ತಕ್ಕಂಥದ್ದು ನೋಡಿ ಯಾವ ರೀತಿ ಸೌಂಡ್ ಬರ್ತಾ ಇದೆ ಅಂದರೆ ಯೂಸ್ ಅಂದರೆ ಇದೊಂದು ವ್ಯಂಜನಾಕ್ಷರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ವ್ಯಂಜನ ಬಂದಾಗ ನಾವು ಎಯನ್ನು ಫಿಲ್ ಮಾಡಬೇಕು ಇಲ್ಲಿ. ಸೊ ದ ಕವ್ ಈಸ್ ಎ ಯೂಸ್ಫುಲ್ ಆ್ಯನಿಮಲ್ ಒಂದು ಅಂತಕ್ಕಂತಹ ಒಂದು ಮೀನಿಂಗನ್ನು ಇಲ್ಲಿ ಕೊಡಬೇಕಾಗುತ್ತೆ. ಈ ಒಂದು ಆರ್ಟಿಕಲ್ ಕವ್ ಅಂತಕ್ಕಂಥದ್ದು ಒಂದು ಯೂಸ್ಫುಲ್ ಆ್ಯನಿಮಲ್. ಸೊ ಎ ಅನ್ನೋದು ಡೆಫಿನಿಟ್ ಇಂಡೆಫಿನಿಟ್ ಆರ್ಟಿಕಲ್ ಬರುತ್ತೆ. 9th ಒನ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಕೇಳಿದ್ದಾರೆ. ದ ಪೀಕಾಕ್ ಈಸ್ ಎ ಬ್ಯೂಟಿಫುಲ್ ಬರ್ಡ್. ನೋಡಿ ಈ ಬ್ಯೂಟಿಫುಲ್ ಅಂತಕ್ಕಂಥದ್ದು ಪೀಕಾಕ್ ಅಂತಕ್ಕಂಥ ಒಂದು ನೌನ್ ಏನಿದೆನೋ ಅದನ್ನು ವರ್ಣನೆ ಮಾಡ್ತಾ ಇದೆ. ಸೊ ನೌನನ್ನು ವರ್ಣಿಸ್ತಾ ಇದ್ದರೆ ಅದನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಸೊ ಇದೊಂದು ಅಡ್ಜೆಕ್ಟಿವ್ ಆಗಿದೆ. 10th ಒನ್, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಕೇಳಿದರೆ. ವಿನಯ್ ಸೆಡ್ ರನ್ನಿಂಗ್ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅನ್ನೋದು ಸರಿಯಾಗಿರುವ ಉತ್ತರ. ನೆಕ್ಸ್ಟು ಪ್ರಿಪೋಸಿಷನ್ ಅನ್ನು ಕೇಳಿದ್ದಾರೆ ನೋಡಿ. ವಿಕ್ರಮ್ ಗೋಸ್ ಟು ಸ್ಕೂಲ್. ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಸರಿಯಾಗಿ ಗಮನಿಸಿ, ಬೈ ಬಸ್ ಅಂತಕ್ಕಂಥದ್ದು ಸರಿಯಾದ ಪ್ರಿಪೋಸಿಷನ್ ಆಗಿದೆ. ಯಾವುದಾದ್ರೂ ಒಂದು ವೆಹಿಕಲ್ಸಲ್ಲಿ ನಾವು ಹೋಗ್ತಾ ಇದ್ದೇವೆ ಅದನ್ನು ನಮ್ಮ ಒಂದು ಪ್ರಯಾಣಕ್ಕೆ ಬಳಸ್ಕೊಳ್ತೇವೆ ಅಂದರೆ ಬೈ ಬಸ್, ಬೈ ಕಾರ್ ಈ ರೀತಿ ಯೂಸ್ ಮಾಡ್ಕೊಳ್ತೇವೆ. 12th ಒನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ ಕೇಳಿದ್ದಾರೆ. ಚೇತನ್ ಡ್ಯಾಶ್ ದ ಫಸ್ಟ್ ಪ್ರೈಸ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್ ಅಂತ ಇದೆ. ಸೊ ನೋಡಿ ವಿದ್ಯಾರ್ಥಿಗಳೇ, ಬಿ ಅಂದರೆ ನಾವು ಹೆಲ್ಪಿಂಗ್ ವರ್ಬ್ ಯಾವಗಳನ್ನು ತೆಗಿಬೇಕು ಅಂದರೆ ಈಸ್ ಅಥವಾ ಆರ್, ಪಾಸ್ಟ್ ಟೆನ್ಸಲ್ಲಿ ಅಂದರೆ ವಾಸ್ ಅಥವಾ ವರನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಲಾಸ್ಟ್ ಇಯರ್ ಅಂತ ಇರೋದ್ರಿಂದ ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ಇಲ್ಲಿ ವಾಸ್ ಮತ್ತು ವರ್ ಅಂತಕ್ಕಂಥವು ಪಾಸ್ಟ್ ಟೆನ್ಸ್ ಫಾರ್ಮ್ ವರ್ಬ್ ಆಗಿದ್ದಾವೆ, ಹೆಲ್ಪಿಂಗ್ ವರ್ಬ್ ಆಗಿದ್ದಾವೆ. ಮತ್ತು ಚೇತನ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ಹೆಲ್ಪಿಂಗ್ ವರ್ಬ್ ವಾಸನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿ ಬಿಗೆ ನಾವು ವಾಸನ್ನು ಫಿಲ್ ಮಾಡ್ತೇವೆ, ಚೇತನ್ ವಾಸ್ ಅಂತ ಆಗುತ್ತೆ. ಮತ್ತು ಅವಾರ್ಡ್ ಇರೋದನ್ನು ನಾವು ಇದೊಂದು ಪ್ಯಾಸಿವ್ ವಾಯ್ಸಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಆಗಿರೋದ್ರಿಂದ ವಾಸ್ ಅವಾರ್ಡೆಡ್ ಅಂತೇಳಿ ಬರಿಬೇಕಾಗುತ್ತೆ. ಚೇತನ್ ವಾಸ್ ಅವಾರ್ಡೆಡ್ ದ ಫಸ್ಟ್ ಪ್ರೈಸ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್ ಅಂತ ಆನ್ಸರ್ ಸಿಗ್ತಾ ಇದೆ. ಇನ್ನು ಕ್ವಶನ್ ನಂಬರ್ 13, ಯೂಸ್ ದ ವರ್ಡ್ ಆನ್ಸರ್ ಆ್ಯಸ್ ಎ ವರ್ಬ್ ಇನ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಫ್ ಯುವರ್ ಓನ್ ಅಂತ ಕೇಳಲಾಗಿದೆ. ವಿದ್ಯಾರ್ಥಿಗಳು ನೋಡಿ, ಯಾವುದೇ ಒಂದು ವರ್ಡನ್ನು ಕೊಟ್ಟು ಅದನ್ನು ವರ್ಬ್ ಆಗಿ ಯೂಸ್ ಮಾಡಿ ಅಂತ ಕೇಳಿದಾಗ ನೀವೇನು ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಸ್ಟಾರ್ಟಿಂಗಲ್ಲಿ ಐ ಆಮ್ ಅಂತ ಬರ್ಕೊಳ್ಳಿ. ಐ ಆಮ್ ನೋಡಿ, ಮತ್ತು ಈ ಒಂದು ವರ್ಡ್ ಏನು ಕೊಟ್ಟಿರ್ತಾರೋ ಅದನ್ನ ING ಫಾರ್ಮಲ್ಲಿ ಬರ್ಕೊಳ್ಳಿ. ಐ ಆಮ್ ಆನ್ಸರಿಂಗ್. ಮತ್ತು ಇದಕ್ಕೆ ಸೂಟೇಬಲ್ ಆಗಿರ್ತಕ್ಕಂತಹ ಆಬ್ಜೆಕ್ಟನ್ನು ನೀವೇನು ಮಾಡ್ಬೋದು, ಆಬ್ಜೆಕ್ಟ್ ಅಥವಾ ಎಕ್ಸ್ಟ್ರಾ ವರ್ಡ್ಸನ್ನು ಸೇರಿಸ್ಬೋದು. ಇಲ್ಲಿ ಐ ಆಮ್ ಆನ್ಸರಿಂಗ್ ಅಂತ ನಾನು ಬರೆದಿದ್ದೇನೆ. ಮುಂದೆ ನಾವು ಕ್ವಶನ್ಸ್ ಅಂತೇಳಿ ಬರಿಬೋದು. ಐ ಆಮ್ ಆನ್ಸರಿಂಗ್ ಕ್ವಶನ್ಸ್. ಈ ರೀತಿ ನೀವು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 14, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ತಕ್ಕಂಥದ್ದು ಇಲ್ಲೇನೆ. ಸೊ ಇಲ್ಲಿ ಆನ್ಸರ್ನ ಏನು ಮಾಡ್ಬೋದು ನೋಡಿ, ಮೌಂಟ್ ಎವರೆಸ್ಟ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಪೀಕ್ ಅಂತ ಇದೆ. ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಅಂದರೆ ಮೌಂಟ್ ಎವರೆಸ್ಟನ್ನು ಆ್ಯಸ್ ಇಟ್ ಈಸ್ ತಗೊಳ್ಳೋಣ. ಮೌಂಟ್ ಎವರೆಸ್ಟ್ ಈಸ್ ಆಯಿತು ನೋಡಿ. ಈಗ ಟಾಲರ್ ದ್ಯಾನ್ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಂಪ್ಯಾರೇಟಿವ್ ಫಾರ್ಮ್ ಇದೆ. ನಾವೇನು ಮಾಡಬೇಕು, ಇದನ್ನು ಸೂಪರ್ಲೇಟಿವ್ ಮಾಡಬೇಕು. ಮೌಂಟ್ ಎವರೆಸ್ಟ್ ಈಸ್ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ಕೊಳ್ತೇವೆ. ದ ಟಾಲೆಸ್ಟ್ ಅಂತ ಅಡ್ಜೆಕ್ಟಿವ್ ಫಾರ್ಮನ್ನು ಚೇಂಜ್ ಮಾಡ್ತೇವೆ. ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್. ಕೊನೆಗೆ ಕೊಟ್ಟಿರೋ ಪೀಕನ್ನು ಇಲ್ಲಿ ಬರಿತೇವೆ. ಇಷ್ಟು ಬರೆದ್ರೆ ನಮ್ಮ ಒಂದು ಆನ್ಸರ್ ಸಿಕ್ಕ ಹಾಗೆ. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಕೇಳಲಾಗಿದೆ. ಈ ಒಂದು ಸೆಂಟೆನ್ಸನ್ನು ಗಮನಿಸಿ. ಎಡಿಸನ್ ಇನ್ವೆಂಟೆಡ್ ದ ಎಲೆಕ್ಟ್ರಿಕ್ ಬಲ್ಬ್ ಇದೆ. ಎಡಿಸನ್ ಅನ್ನೋದು ಸಬ್ಜೆಕ್ಟ್ ಆಗಿದೆ ಮತ್ತು ಇನ್ವೆಂಟೆಡ್ ಅನ್ನೋದು ವರ್ಬ್ ಆಗಿರುತ್ತೆ. ದ ಎಲೆಕ್ಟ್ರಿಕ್ ಬಲ್ಬ್ ಆಬ್ಜೆಕ್ಟ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಆಬ್ಜೆಕ್ಟನ್ನು ಬರೆದುಕೊಳ್ಬೇಕಲ್ವಾ. ಸೊ ದ ಎಲೆಕ್ಟ್ರಿಕ್ಕನ್ನು ಸ್ಟಾರ್ಟಿಂಗಲ್ಲಿ ಬರ್ಕೊಳ್ಳಿ, ಎಲೆಕ್ಟ್ರಿಕ್ ಬಲ್ಬ್ ಅಂತ ಬರ್ಕೊಳ್ತೀರಾ. ಈಗ ಸೂಟೇಬಲ್ ನೋಡಿ, ಈಗ ಆಬ್ಜೆಕ್ಟನ್ನು ಬರ್ಕೊಂಡ್ವಿ. ಈಗ ಸೂಟೇಬಲ್ ಹೆಲ್ಪಿಂಗ್ ವರ್ಬನ್ನು ಹಾಕಬೇಕು. ವರ್ಬ್ ನೋಡಿ ಪಾಸ್ಟ್ ಟೆನ್ಸಲ್ಲಿದೆ, ಹಾಗಾಗಿ ನಾವು ವಾಸ್ ಅಂತಕ್ಕಂತಹ ಸಿಂಗ್ಯುಲರ್ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತೇವೆ. ದ ಎಲೆಕ್ಟ್ರಿಕ್ ಬಲ್ಬ್ ವಾಸ್. ಈಗ ವರ್ಬ್ ಏನು ಕೊಟ್ಟಿದ್ದಾರೋ ಅದನ್ನ V3 ಫಾರ್ಮಲ್ಲಿ ಬರಿಬೇಕು. ಅಂದರೆ ಇನ್ವೆಂಟೆಡ್ ಇರೋದು V3 ಫಾರ್ಮಲ್ಲಿ V3 ಹಾಗೆ ಇರುತ್ತೆ, ಇನ್ವೆಂಟೆಡ್ ಅಂತೇಳಿ. ಇನ್ವೆಂಟೆಡ್ ಮತ್ತು ಬೈ ಅನ್ನೋ ಪ್ರಿಪೋಸಿಷನ್, ಸಬ್ಜೆಕ್ಟ್ ಏನಿತ್ತೋ ಎಡಿಸನ್ ಅಂತಕ್ಕಂಥದ್ದು ಅದನ್ನು ಕೊನೆಗೆ ಬರಿತೇವೆ. ಎಡಿಸನ್, ದ ಎಲೆಕ್ಟ್ರಿಕ್ ಬಲ್ಬ್ ವಾಸ್ ಇನ್ವೆಂಟೆಡ್ ಬೈ ಎಡಿಸನ್ ಆನ್ಸರ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 16 ನೋಡಿ.
ರೀಡ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ವಸೀಂ ಮತ್ತು ವಾಸು ಇಬ್ಬರು ಮಾತಾಡ್ತಾ ಇದ್ದಾರೆ. ಇಲ್ಲಿ ವಾಸು ಹೇಳ್ತಕ್ಕಂತಹ ಸೆಂಟೆನ್ಸನ್ನು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರಿಬೇಕಾಗುತ್ತೆ. ಸೊ ಆರಂಭದಲ್ಲಿ ನೋಡಿ, ಇಲ್ಲಿ ವಾಸು ಹೇಳ್ತಾ ಇರೋದ್ರಿಂದ ವಾಸು ಅಂತ ತೆಗೆದುಕೊಳ್ಳೋಣ. ವಾಸು ಟೋಲ್ಡ್, ಯಾರಿಗೆ ಹೇಳ್ತಾ ಇರೋದು? ವಸೀಮ್ಗಲ್ವಾ. ಸೊ ವಸೀಮನ್ನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ. ವಾಸು ಟೋಲ್ಡ್ ವಸೀಮ್ ದ್ಯಾಟ್, ಇಷ್ಟಾದಮೇಲೆ ನೋಡಿ, ಈಗ ಮೈ ಇರೋ ಪ್ರನೌನನ್ನು ನಾವೇನು ಚೇಂಜ್ ಮಾಡಬೇಕು ಅಂದರೆ, ಮೈ ಇರೋದನ್ನು ಹಿಸ್ ಅಂತ ಪ್ರನೌನನ್ನು ಚೇಂಜ್ ಮಾಡ್ತೇವೆ. ಹಾಬಿ ಇರೋದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ, ಹಿಸ್ ಹಾಬಿ. ಈಸ್ ಇರೋದನ್ನು ನಾವು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ಸೊ ವಾಸ್ ಅಂತ ಬರ್ಕೊಳ್ತೇವೆ. ಹಿಸ್ ಹಾಬಿ ವಾಸ್ ರೈಟಿಂಗ್ ಪೋಯಮ್ಸ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರೀತೇವೆ, ರೈಟಿಂಗ್ ಪೋಯಮ್ಸ್. ಸೊ ಇಲ್ಲಿಗೆ ನಮ್ಮ ರಿಪೋರ್ಟೆಡ್ ಸ್ಪೀಚ್ ಸಿಗುತ್ತೆ. ವಾಸು ಟೋಲ್ಡ್ ವಸೀಮ್ ದ್ಯಾಟ್ ಹಿಸ್ ಹಾಬಿ ವಾಸ್ ರೈಟಿಂಗ್ ಪೋಮ್ಸ್. ಇನ್ನು ಥರ್ಡ್ ಮೇನ್ಗೆ ಸಂಬಂಧಪಟ್ಟಂತೆ ಎರರ್ಸನ್ನು ಹುಡುಕಬೇಕು. 2 ಎರರ್ಸ್ ಇರ್ತವೆ ಮತ್ತು ಆ ಒಂದು ಎರರ್ಸನ್ನು ಹುಡುಕಿ ಸರಿಪಡಿಸಿ ಮತ್ತೆ ಈ ಒಂದು ಪ್ಯಾರಾಗ್ರಾಫನ್ನು ನೀವೇನು ಮಾಡಬೇಕು ಅಂದರೆ ನಿಮ್ಮ ಆನ್ಸರ್ ಶೀಟಲ್ಲಿ ಬರೀಬೇಕಾಗುತ್ತೆ. ಸೊ ಇಲ್ಲಿ 2 ಮಿಸ್ಟೇಕ್ಸ್ ಯಾವಿದ್ದಾವೆ ನೋಡಿ, ವರ್ಬಲ್ ಮಿಸ್ಟೇಕ್ ಕೇಳಿದ್ದಾರೆ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಕೇಳಿದ್ದಾರೆ. ಸೆಂಟೆನ್ಸ್ ನೋಡಿ, ಐ ವಾಸ್ ಗೋಯಿಂಗ್ ಹೋಮ್ ಯೆಸ್ಟರ್ಡೇ ಈವ್ನಿಂಗ್, ಆಲ್ ಆಫ್ ಅ ಸಡನ್ ಇಟ್ ಸ್ಟಾರ್ಟ್ ರೈನಿಂಗ್, ಐ ಹ್ಯಾಡ್ ನೋ ಅಂಬ್ರೆಲಾ ಆ್ಯಂಡ್ ವಾಸ್ ಡ್ರೆಂಚ್ಡ್ ಕಂಪ್ಲೀಟ್ಲಿ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿರೋ 2 ಮಿಸ್ಟೇಕ್ಗಳು ಯಾವುವು ಅಂದರೆ ನೋಡಿ, ಕೊಟ್ಟಿರೋ ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿದೆ, ಐ ವಾಸ್ ಇದೆ, ಹ್ಯಾಡ್ ಇದೆ ಮತ್ತು ಡ್ರೆಂಚ್ಡ್ ಇದೆ. ಇವೆಲ್ಲ ನೋಡಿದರೆ ನಮಗೆ ಗೊತ್ತಾಗೋದು. ಮತ್ತು ಯೆಸ್ಟರ್ಡೇ ಈವ್ನಿಂಗ್ ಇದೆ, ಇವೆಲ್ಲ ಕ್ಲೂ ಆಗ್ತವೆ ಪಾಸ್ಟ್ ಟೆನ್ಸ್ ಅನ್ನಲಿಕ್ಕೆ. ಬಟ್ ಇಲ್ಲಿ ಕೊಟ್ಟಿರೋ ಸ್ಟಾರ್ಟ್ ಅನ್ನೋ ಒಂದು ವರ್ಬನ್ನು ಗಮನಿಸಿ, ಪ್ರೆಸೆಂಟ್ ಫಾರ್ಮಲ್ಲಿದೆ, ಇದು ಪಾಸ್ಟ್ ಟೆನ್ಸಲ್ಲಿ ಇರಬೇಕಾಗಿತ್ತು. ಸೊ ನಾವೇನು ಮಾಡಬೇಕು ಅಂದರೆ ಈ ಸ್ಟಾರ್ಟ್ ಇರೋದನ್ನು ಸ್ಟಾರ್ಟೆಡ್ ಅಂತ ಚೇಂಜ್ ಮಾಡಿ ಬರಿಬೇಕಾಗುತ್ತೆ. ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡಿ, ಅಂಬ್ರೆಲಾ ಇರೋ ಒಂದು ಸ್ಪೆಲ್ಲಿಂಗನ್ನು ನೋಡಿ, ಎ ಇರ್ತಕ್ಕಂಥದ್ದನ್ನು ಯು ಅಂತ ನೀವು ಚೇಂಜ್ ಮಾಡಬೇಕು. ಸೊ ಯು ಮಾಡಿ ನೀವು ಆನ್ಸರ್ ಬುಕ್ಲೆಟಲ್ಲಿ ಮತ್ತೊಂದು ಸರಿ 2 ಸ್ಟೇಟ್ಮೆಂಟನ್ನು ಕಂಪ್ಲೀಟಾಗಿ ನೀವು ಬರೀಬೇಕಾಗುತ್ತೆ. ಸೊ ಇಷ್ಟು ಮಾಡಿದರೆ ನಿಮಗೆ 2 ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳೇ. ಸೊ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬೈ ಬಾಯ್.